ಊರಿನಲ್ಲಿ ಒಬ್ಬ ಕೃಷಿಕ ವಾಸವಾಗಿದ್ದ. ತನ್ನ ಭೂಮಿಯಲ್ಲಿ ಸೇಬಿನ ಮರಗಳನ್ನು ಬೆಳೆಸಿದ್ದ. ತನ್ನ ಕೆಲಸದಲ್ಲಿ ಅವನು ತುಂಬ ನಿಪುಣ. ಅವನು ಬೆಳೆದ ಸೇಬುಗಳು ಕೆಂಪಾಗಿ ಸಿಹಿಯಾಗಿ ನೋಡಲು ಅಚ್ಚುಕಟ್ಟಾಗಿರುತ್ತಿದ್ದವು. ಪ್ರತಿ ವರ್ಷ ಸೇಬಿನ ಮರಗಳು ಹಣ್ಣುಗಳಿಂದ ತುಂಬಿಕೊಂಡಾಗ ಅವನ ಮನಸ್ಸು ಗರ್ವ ಮತ್ತು ಶಾಂತಿಯಿಂದ ತುಂಬುತ್ತಿತ್ತು. ಒಂದು ದಿನ ಬೆಳಿಗ್ಗೆ ತನ್ನ ನಾಯಿಯನ್ನು ಜೊತೆ ಮಾಡಿಕೊಂಡು ತೋಟದಲ್ಲಿ ನಡೆಯುತ್ತಿದ್ದಾಗ ಅವನ ಕಣ್ಣಿಗೆ ಒಂದು ವಿಚಿತ್ರವಾದುದು ಕಂಡುಬಂತು. ತನ್ನ ಅತ್ಯಂತ ಪ್ರಿಯವಾದ ಸೇಬಿನ ಮರದ ಮೇಲೆ ಒಂದು ಕೊಳೆತ ಸೇಬು ನೇತಾಡುತ್ತಿತ್ತು. ಈ ಕೊಳೆತ ಸೇಬು ಇತರ ಹಣ್ಣುಗಳಿಗೆ ಹರಡಿದರೆ ನನ್ನ ಸಂಪೂರ್ಣ ಬೆಳೆ ಹಾಳಾಗಬಹುದು ಎಂದು ಆತ ಚಿಂತಿಸಿದ. ಏನಾದರೂ ಮಾಡಲೇಬೇಕು. ಅವನು ತಕ್ಷಣ ಗೋದಾಮಿಗೆ ಓಡಿ ಹೋದ. ಒಂದು ಉದ್ದವಾದ ಕಡ್ಡಿ ತೆಗೆದುಕೊಂಡು ಬಂದ. ಹೌದು, ಇದು ಸಾಕು, ಅದನ್ನು ಕೆಳಗೆ ಬಿಸಾಡುತ್ತೇನೆ. ಒಮ್ಮೆ ಪ್ರಯತ್ನಿಸಿದ, ಎರಡನೇ ಸಲ, ಮತ್ತೆ, ಆದರೆ ಕಡ್ಡಿ ಸಾಕಷ್ಟು ಉದ್ದವಾಗಿರಲಿಲ್ಲ. ಇದರಿಂದಾಗಿ ಕೆಲವು ಒಳ್ಳೆ ಸೇಬುಗಳು ಕೆಳಗೆ ಬಿದ್ದು ಹಾಳಾದವು. ಇದು ಸರಿಯಲ್ಲ ಎಂದು ಅವನು ನಿಟ್ಟುಸಿರು ಬಿಟ್ಟ. ಇನ್ನೂ ಒಳ್ಳೆ ಯೋಚನೆ ಮಾಡಬೇಕು. ಮತ್ತೆ ಗೋದಾಮಿಗೆ ಹೋದ. ಈ ಸಲ ಅವನು ಒಂದು ಕ್ಯಾಟರ್ಬಿಲ್ಲು ತೆಗೆದುಕೊಂಡ. ಇದರಿಂದ ಹೊಡೆದು ಬೀಳಿಸುತ್ತೇನೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಒಂದೂ ಗುರಿ ತಪ್ಪದೆ ಹೊಡೆದಿಲ್ಲ. ಮತ್ತೆ ಕೆಲ ಆರೋಗ್ಯಕರ ಸೇಬುಗಳು ನೆಲಕ್ಕೆ ಉರುಳಿ ಮಣ್ಣಲ್ಲಿ ಬಿದ್ದವು. ನಿರಾಶೆಯಿಂದ ಅವನು ಕ್ಯಾಟರ್ಬಿಲ್ಲನ್ನು ಕೆಳಗೆ ಹಾಕಿದ. ಇದಕ್ಕಿಂತ ಚತುರವಾದ ಮಾರ್ಗ ಇರಲೇಬೇಕು ಎಂದುಕೊಂಡ ಅವನು ಹೊಸ ಯೋಚನೆ ಮಾಡಿದ. ಮರವನ್ನು ಅಲುಗಾಡಿಸುತ್ತೇನೆ, ಅದರಿಂದ ಕೆಟ್ಟ ಸೇಬು ಬೀಳುತ್ತೆ. ಅವನು ಎಲ್ಲ ಶಕ್ತಿಯನ್ನು ಹಾಕಿ ಮರವನ್ನು ಅಲುಗಾಡಿಸಿದ. ಆದರೆ ಆ ಕೊಳೆತ ಸೇಬು ಒಂದಿಂಚೂ ಚಲಿಸಲಿಲ್ಲ. ಬದಲಾಗಿ ಇನ್ನೂ ಹೆಚ್ಚು ಪಕ್ವವಾದ ಮಿಂಚುವ ಸೇಬುಗಳು ಕೆಳಗೆ ಬಿದ್ದು ಗಾಯಗೊಂಡು ಹಾಳಾದವು. ದಿನಗಳು ಕಳೆದವು. ಆ ಒಂದೇ ಕೊಳೆತ ಸೇಬು ಅವನ ಮನಸ್ಸನ್ನು ಕಾಡತೊಡಗಿತು. ರಾತ್ರಿ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅವನ ಕಣ್ಣುಗಳು ನೇರವಾಗಿ ಅದೇ ಕಡೆ ತಿರುಗುತ್ತಿತ್ತು. ಒಂದು ಸಮಸ್ಯೆ ಹೋಗುವುದೇ ಇಲ್ಲ ಅನ್ನುವಂತೆ ಅದು ಅಲ್ಲಿ ನೇತಾಡುತ್ತಿತ್ತು. ಕೊನೆಗೆ ಕೋಪ ಮತ್ತು ನಿರಾಶೆಯಲ್ಲಿ ಅವನು ಕೊಡಲಿ ಹಿಡಿದ. ನಾನು ಈ ಸಂಪೂರ್ಣ ಕೊಂಬೆಯನ್ನೇ ಕತ್ತರಿಸುತ್ತೇನೆ. ಮರದ ಬಳಿ ಹೋದಾಗ ಅವನು ಒಮ್ಮೆ ನಿಂತ. ಮೊದಲ ಬಾರಿ ನಿಜವಾಗಿಯೂ ತನ್ನ ಮರವನ್ನು ನೋಡಿದ. ಅವನು ಕಂಡದ್ದು ಅವನ ಹೃದಯವನ್ನು ಮುರಿದಿತ್ತು. ಅವನ ಸುಂದರವಾದ ಸೇಬುಗಳಲ್ಲಿ ಬಹುತೇಕವೂ ಈಗಾಗಲೇ ಇಲ್ಲ. ತಾನೇ ಅವುಗಳನ್ನು ಕೆಡವಿದ್ದ, ತಾನೇ ಹಾಳು ಮಾಡಿದ್ದ. ಒಂದು ಕೆಟ್ಟ ಸೇಬಿನಿಂದ ಮರವನ್ನು ಉಳಿಸಬೇಕೆಂದು ಯತ್ನಿಸುತ್ತಾ ಎಲ್ಲ ಒಳ್ಳೆ ಸೇಬುಗಳನ್ನು ತಾನೇ ನಾಶ ಮಾಡಿದ್ದ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಹೀಗೆ ಕೊಳೆತ ಸೇಬಿನ ಹಾಗಿರುವ ಒಂದು ತಪ್ಪು, ಒಬ್ಬ ವ್ಯಕ್ತಿ, ಒಂದು ನೋವು, ಒಂದು ವಿಫಲತೆ, ಅದರ ಮೇಲೆ ನಾವು ಅಷ್ಟಾಗಿ ಗಮನ ಕೊಟ್ಟು ನಮ್ಮ ಸುತ್ತಲೂ ಇನ್ನೂ ಬೆಳೆಯುತ್ತಿರುವ ಎಲ್ಲ ಒಳ್ಳೆಯ ವಿಷಯಗಳನ್ನು ಮರೆತು ಬಿಡುತ್ತೇವೆ. ಇಂದು ಒಂದು ಕ್ಷಣ ನಿಲ್ಲಿ. ನಮ್ಮ ಜೀವನದಲ್ಲಿರುವ ಕೆಟ್ಟ ವಿಷಯಗಳನ್ನು ನೋಡುವುದಕ್ಕೆ ಬದಲು ಒಳ್ಳೆಯ ವಿಷಯಗಳನ್ನು ನೋಡೋಣ. ನಿಮ್ಮ ಒಳ್ಳೆಯ ಸ್ನೇಹಿತರು, ನಿಮ್ಮ ಸಂತೋಷ, ನಿಮ್ಮ ಜೀವನವನ್ನು ಸಿಹಿಯಾಗಿಸುವ ಜನರು. ಏಕೆಂದರೆ ನಮ್ಮ ಜೀವನವನ್ನು ನೆಮ್ಮದಿಯಾಗಿ ಕಳೆಯಲು ಬೇಕಾಗಿರೋದು ಬೇರೇನೂ ಅಲ್ಲ, ನಾವು ನೆಟ್ಟಿರುವ ಸೇಬಿನ ಮರದಲ್ಲಿ ಉಳಿದಿರುವ ಒಳ್ಳೆಯ ಸೇಬುಗಳು ಎಷ್ಟು ಎಂಬುದು ಮಾತ್ರ. ಧನ್ಯವಾದಗಳು.